ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಬಿಸಿಬೇಳೆಬಾತ್ ಪುಡಿ ಮಾಡುವ ವಿಧಾನವನ್ನು ನೋಡುವ. ಒಂದು ಬಾಣಲೆಗೆ ತೆಂಗಿನೆಣ್ಣೆ 1-2 ಚಮಚ ಹಾಕಿ 1/4 ಕಪ್ ಉದ್ದಿನಬೇಳೆ ಮತ್ತು 1/4 ಕಪ್ಪು ಕಡಲೆಬೇಳೆ, ಅರ್ಧ ಚಮಚ ಮೆಂತೆ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಈಗ ಅದಕ್ಕೆ ಅರ್ಧ ಕಪ್ ಕೊತ್ತಂಬರಿನೇ ಮೇನ್ ಇಂಗ್ರೀಡಿಯೆಂಟ್. 20 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಹೆಚ್ಚು ಖಾರ ಇರೋದಿಲ್ಲ, ಬಣ್ಣನೂ ಚೆನ್ನಾಗಿ ಬರ್ತದೆ. ಆಮೇಲೆ ಜೀರಿಗೆ 1/4 ಕಪ್, ಕಾಳುಮೆಣಸು 1 ಚಮಚ, ಗಸಗಸೆ 1 ಚಮಚ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಅದು ಫುಲ್ ಕೆಂಪಾಗೋದು ಬೇಡ, ಒಂದು 80% ಆದರೆ ಸಾಕು. ಆಮೇಲೆ ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಕರಿಬೇವು ಸೊಪ್ಪು 10 ಎಸಳು, 1 ಪಲಾವ್ ಎಲೆ, ಹಿಂಗು 1 ಚೂರು, ಲವಂಗ, ಏಲಕ್ಕಿ, 10 ಇಂಚ್ ಆಗುವಷ್ಟು ಚಕ್ಕೆ, 8 ಏಲಕ್ಕಿ, 4 ಲವಂಗ. ಅದು ಕರಟಬಾರ್ದಂತ 1 ಚಿಟಿಕೆ ಉಪ್ಪು ಹಾಕಿ ಕರಿಬೇವು ಸೊಪ್ಪು ಕುರ್ಕುರ ಆಗುವವರೆಗೆ ಹುರಿದ್ಕೊಳ್ಬೇಕು. ಆಮೇಲೆ ಕೊಬ್ಬರಿ ತುರಿದಿದ್ದು 1 ಕಪ್ಪು ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಅದು ಪರಿಮಳ ಬರ್ತದೆ, ಆಗ ಆಯ್ತಂತ ಗೊತ್ತಾಗುತ್ತೆ. ಅರಿಶಿಣ ಪುಡಿ 1/2 ಚಮಚ ಹಾಕಿ ಒಲೆ ಆಫ್ ಮಾಡಿ ಬಿಡಬೇಕು. ಅದೇ ಬಿಸಿಯಲ್ಲಿ ಸರಿ ಹೋಗ್ತದೆ. ಫುಲ್ ತಣ್ಣಗಾಗೋವರೆಗೆ ಬಿಟ್ಟು ಆಮೇಲೆ ಮಿಕ್ಸರ್ನಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಘಮ ಘಮ ಪರಿಮಳ ಬರುವ ಬಿಸಿಬೇಳೆಬಾತ್ ಪುಡಿ ರೆಡಿ ಆಯಿತು. ಥ್ಯಾಂಕ್ ಯು.